ಹಲೋ ಗಾಯ್ಸ್, TCS ವಾಲಂಟಿಯರ್ ಇದೆ. ಹೋದ ಸರಿದು TCS ವಾಲಂಟಿಯರ್ ಇದೆ ಫಸ್ಟ್ ವೀಡಿಯೋ ಹಾಕಿದ್ದೆ ನಾನು. ಖಂಡಿತ ನಮ್ಮ ಸಚಿನ್ ಅವರು ಕೂಡ ವಾಲಂಟಿಯರ್ಸಾಗಿ ಬಂದಿದ್ದಾರೆ. ನಮ್ಮ ಮುತ್ತಣ್ಣ ಅವರು ಕರ್ಕೊಂಡು ಬಂದಿದ್ದಾರೆ. ಮುತ್ತಣ್ಣ ಅವ್ರಿಗೂ ಒಂದು ಲೈಕ್ ಮಾಡಿ. ಈ ಥರ TCS ವಾಲಂಟಿಯರ್ಸಾಗಿ ಬಂದರೆ ಅಪ್ರೂಪಕ್ಕೆ ಒಂದ್ಸರಿ ಚೆನ್ನಾಗಿರುತ್ತೆ. 10K ಮ್ಯಾರಥಾನ್ ರನ್ನಿಂಗ್ ಏನು ಓಡಲ್ಲ, ವಾಲಂಟಿಯರ್ಸಾಗಿ ಬಂದ ಅಮೌಂಟ್ಗೋಸ್ಕರ ಒಂದು ಟೈಮಲ್ಲಿ ಇದ್ದೇ ಇರ್ತಾರೆ. ಅಲ್ಲಿ ಯಾವಾಗ ಆ ಥರ ಆಗುತ್ತೆ ಹುಡುಗರನ್ನೆಲ್ಲ ಬಂದಿರೋರು ಇಲ್ಲಿ ವೆರಿಫಿಕೇಷನ್ ಒಂದ್ಸರಿ ಮಾಡ್ತಾರೆ. ವಾಲಂಟಿಯರ್ ವೆರಿಫಿಕೇಷನ್. ಮ್ಯಾರಥಾನ್ ನೋಡಬೇಕಾದ್ರೆ ಸ್ಟೂಡೆಂಟ್ಸ್ ವೆರಿಫಿಕೇಷನ್ ಇದ್ದೇ ಇರುತ್ತೆ. ಕೂತ್ಕೊಂಡು ಆಧಾರ್ ಕಾರ್ಡ್ ಇರುತ್ತಲ್ಲ, ಆಧಾರ್ ಕಾರ್ಡ್ ತೊಗೊಬರ್ಬೇಕು. ಆಧಾರ್ ಕಾರ್ಡ್ ಇದ್ದರೆ ಅವರು ID ಕೊಟ್ಟಿರ್ತಾನೆ. ಅಲ್ಲಿಂದ ಒಂದು ಟಿ ಶರ್ಟು ವಿತ್ ID ಕೊಡ್ತಾರೆ, ಅದನ್ನು ಎತ್ಕೊ ಓಡಾಡಬೇಕು. ಬೈ ನೋಡಿನಿ ಹೆಂಗೆ ಕೂತಿದ್ದಾರೆ ಇಲ್ಲಿ. ಕೊಟ್ಟರೆ ಟಿ ಶರ್ಟು ID ಕೊಡ್ತಾರೆ. ನಮ್ಮ ಸಚಿನ್ ಇಸ್ಕೊಳ್ತಾ ಶರ್ಟಲ್ಲಿ. ಹಲೋ ಗಾಯ್ಸ್, ನೋಡಿ ಗಾಯ್ಸ್, TCS ಕೂಡ ಫುಡ್ ಈ ಥರ ಇದೆ. ಒಂದು ಡ್ರೈ ಜಾಮೂನು, ಒಂದು ಚಪಾತಿ, ಸೌತೆಕಾಯಿ ಪೀಸು, ಆಲೂಗೆಡ್ಡೆದು ಪಲ್ಯ ವಿತ್ ಪಲಾವು, ಪನ್ನೀರ್ ಗ್ರೇವಿ. ಮುತ್ತು ಬ್ರೋ ಫೇವ್ರೇಟು. ಅದು ಮುತ್ತು ಬ್ರೋ ಅವರು ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸಿದ್ದು ಬ್ರೋ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾರಿಗೂ ತೋರಿಸ್ತಾ ಇದ್ದಂಗೆ ನಿಮ್ಮ ಕೊಟ್ಟದ್ದು. ಗೈಸ್, ಅಫಿಷಿಯಲ್ ಪಾರ್ಟ್ನರ್ಗಳಿದ್ದಾರೆ, ಅವರೆಲ್ಲ ಹೋಗ್ತಾ ಇದ್ದಾರೆ. ಮೇಲ್ಗಡೆದಷ್ಟೇ ಹೋಯ್ತು, ಇನ್ನು ಹಂಗೆ ಹೊರಟಿದ್ದಾರೆ. ವಾಲಂಟಿಯರ್ಸ್, TCS ವಾಲಂಟಿಯರ್ಸ್ ಈ ಥರ ಇರುತ್ತೆ ನೋಡಿ. ಸ್ನೇಹಿತರೆ ನೋಡ್ಬೋದು, ನೀವು ಶೂನ ಈ ಥರನೂ ಮಾಡ್ಬೋದು. ಇದಾಗಿದೆ ಶೂ ನೋಡಿ, ಅದು ಯಾವ ಥರ ಅಂದರೆ ನಾನೇ ತಡ ಅನ್ಸುತ್ತೆ ನೋಡ್ಕೊಂಡು ಆಗಿರೋದನ್ನ ಇವ್ರು ಮೆಕ್ಯಾನಿಕಲ್ ಇಂಜಿನಿಯರು. ಶೂನು ಈ ಥರ ಕಟ್ಟೋದು ಕ್ರಿಯೇಟಿವಿಟಿ. ಮುತ್ತಣ್ಣ ಅವರು ಕಟ್ತಾ ಇರೋದು ಪ್ರೆಸೆನ್ಸ್ ಆಫ್ ಮೈಂಡು. ಮುತ್ತಣ್ಣ ಏನು ಕಿತ್ತೋಗಿದೆ ಅಂತ ಅದರಿಂದ ಬಿಟ್ಟು ಬೇರೆ ದಾರಿ ಇಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈ ರಾತ್ರಿಲಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರು. ಅದು ಫಾಸ್ಟ್ ಡೆಲಿವರಿ ಇಲ್ಲದೆ ಇರೋದಕ್ಕೆ ಬ್ಲಿಂಕಿಟಲ್ಲಿ ಇದು ಆ್ಯಕ್ಚುಲಿ ಚೆನ್ನಾಗಿತ್ತು. ಕ್ಷಣಕ್ಕೆ ನಿತಿನ್ ಅವರು ಭಾಗಿಯಾಗಿದ್ದಾರೆ. ಏನು ಹೇಳ್ತೀರಾ ನಿತಿನ್ ಇದ್ರ ಬಗ್ಗೆ ನೀವು? ಧನ್ಯವಾದಗಳು ನಿತಿನ್. ಟಾಟಾ TCS ಮ್ಯಾರಥಾನ್ಗೆ ಹೊಸದಾಗಿ ಬಂದಿರೋ ಶೂ, ಅದು ನಮ್ಮ ಟೀಮ್ ಮುತ್ತಣ್ಣಿಗೆ ಬಿಟ್ಟಿದ್ದೀವಿ. SD ಸೂಪರ್ವೈಸರ್ ಮುತ್ತಣ್ಣ ಅಂತ. ಹಾಂ, ಧನ್ಯವಾದಗಳು ಸಚಿನ್. ಮಚ್ಚಿ ಅವ್ರು ನೋಡ್ಬೋದು ನೀವು. ನೋಡಿ ಪ್ರಸಾದ್ ನೋಡಿ ಸ್ನೇಹಿತರೆ, ಆಲ್ ದ ಬೆಸ್ಟ್ ನೋಡಿ ಅಲ್ಲ. ಅವರಿಗೆ ಮ್ಯಾರಥಾನ್ ಮಾಡ್ಕೊತೀನಿ ಅಂದರೆ ಈ ಥರ ಈವೆಂಟ್ ಮಾಡೋದ್ರಿಂದ ಎಷ್ಟೋ ಜನರಿಗೆ ಸ್ವಲ್ಪ ರಿವ್ಯೂ ಆದಂಗೆ ಆಗುತ್ತೆ. ಕೆಲವೊಬ್ಬರಿಗೆ ಈಗ ವಾಲಂಟಿಯರ್ಸ್ಗೆ ಬಂದಿರೋರ್ಗೂ ಅಮೌಂಟ್ ಸಿಗ್ದಂಗೆ ಆಗುತ್ತೆ. ಮತ್ತು ಇಲ್ಲಿ ಆರ್ಗನೈಸ್ ಮಾಡಿ ಅಲ್ಲಿ ಏನೇನು ಅವರು ನೀರಾಗಿರ್ಬೋದು ಮತ್ತು ಏನೇನು ಎಕನಾಮಿಕಲಿ ಏನೇನು ಇನ್ವಾಲ್ವ್ ಆಗಿದೆ ಅದಕ್ಕೆಲ್ಲ ಕೂಡ ಇನ್ವಾಲ್ವ್ ಆಗಿರೋದಕ್ಕೆ ಎಕನಾಮಿ ಇನ್ವಾಲ್ವ್ ಮಾಡೋದ್ರಿಂದ ಹಣ ವ್ಯಯಿಸೋದ್ರಿಂದ ತುಂಬ ಜನರಿಗೆ ಇದು ಹಣದ ವಹಿವಾಟು ನಡೆದಂಗೆ ಆಗುತ್ತೆ. ಸೊ ಈ ಥರ ಈವೆಂಟ್ ಮಾಡೋದು ಯೂಸ್ಫುಲ್ ಆಗುತ್ತೆ. ಸೊ ಈ ಥರ ಮ್ಯಾರಥಾನ್ ಮಾಡಿರೋದಾಗಲಿ, ರನ್ನಿಂಗ್ ಈವೆಂಟ್ ಆಗಿರ್ಬೋದು, ಈ ಥರ ಪಬ್ಲಿಕ್ ಗ್ಯಾದರಿಂಗ್ ಈವೆಂಟ್ ಏನಿರುತ್ತೆ ಆ ಥರ ಮಾಡಿದ್ರೆ ಖಂಡಿತ ಅಲ್ಲಿರುವಂಥ ಕೆಲವೊಬ್ಬರಿಗಾದರೂ ಹಣಕಾಸಿನ ವ್ಯವಹಾರ ನಡೆದು ಅವ್ರದ್ದು ಎಕನಾಮಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಂಗೆ ಆಗುತ್ತೆ. ಅದು ಒಂದಿನಕ್ಕೆ 500 ರೂಪಾಯಿ 1000 ರೂಪಾಯಿನೇ ಆಗಿರ್ಬೋದು, ಬಟ್ ಡೆವಲಪ್ ಆಗೋದಂತ ನಿಜ ತಾನೆ, ಇದಕ್ಕೆಲ್ಲರೂ ಯೂಸ್ಫುಲ್ ಆಗುತ್ತೆ. ಸೊ ಈ ಥರ ಈವೆಂಟ್ಗಳನ್ನ ಆರ್ಗನೈಸ್ ಮಾಡಿದಾಗ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಅವ್ರ ಅಮೌಂಟ್ ಆಗಿರ್ಬೋದು, ಅಲ್ಲಿ ಈವೆಂಟಿಗೆ ಬರೋರಿಗೆ ಎಂಟ್ರೆನ್ಸ್ ಫೀಸ್ ಅಂತ ಇರುತ್ತೆ, ಅವರಿಗೆ ಸಪ್ರೇಟಾಗಿ ಮೆಡಲ್ಲು ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ಒಂದು ಸಾಧನೆ ಮಾಡಿದ್ದೀವಿ ಅಂತ ಓಡ್ದಂಗೆ ಆಗುತ್ತೆ. 10K ಮ್ಯಾರಥಾನ್ ಇರುತ್ತೆ. ಸೊ ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರೆಲ್ಲ ನಾಳೆ ಕ್ಲೋಸ್ ಆಗಿರುತ್ತೆ. ಐ ಥಿಂಕ್ 27th ಇದು ಮಾರ್ನಿಂಗ್ ನಡೀತಾ ಇರೋದು ಭಾನುವಾರ.
ಪ್ರತಿ ವರ್ಷ ಆರ್ಗನೈಸ್ ಮಾಡ್ತಾ ಇದ್ದಾರೆ TCS ಆಗಿರ್ಬೋದು. ಹೋದ ಸರಿ ಪೊಲೀಸ್ ಮ್ಯಾರಥಾನ್ ಅಂತ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ. ಸೊ ಇವರು TCS ಕಡೆಯಿಂದ ನಡೀತಾ ಇರೋದು. ಇದು ಮಾಣಿಕ್ ಶಾ ಫೆರರ್ ಗ್ರೌಂಡಲ್ಲಿ ನಡೆಯುತ್ತೆ. ಸೊ ನಮ್ಮನ್ನ ಎಲ್ಲಿಗೆ ಒಂದು ಕಡೆ ಪೊಸಿಷನ್ ಆರ್ಗನೈಸ್ ಮಾಡಿರ್ತಾರೆ, ಅದು ರೋಲ್ ಇರುತ್ತೆ. ನಾನು ಎಷ್ಟಲ್ಲಿ ಹೋಗ್ತೀನಲ್ಲ ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅಲ್ಲಿ ಹೆಂಗಿರುತ್ತೆ ರೋಲ್, ಏನು ಮಾಡೋದು ಅಂತ. ಸೊ ನಾವೇ ಅಲ್ಲಿ ವಾಲಂಟಿಯರ್ಸ್ ಅನ್ನೋದಕ್ಕೆ ಪ್ರೂಫ್ ಅಂತ ಆಧಾರ್ ಕಾರ್ಡ್ ತೊಗೊಂಡಿದ್ರು. ಆಧಾರ್ ಕಾರ್ಡ್ ತೊಗೊಂಡು ಈ ಥರ ID ಮಾಡಿದ್ದಾರೆ, ವಿತ್ T-ಶರ್ಟ್ ಕೊಟ್ಟಿದ್ದಾರೆ, ವಿತ್ ಊಟ ಕೊಟ್ಟಿರ್ತಾರೆ ಅದೊಂದು. ಸೊ ಅಲ್ಲಿ ಕರ್ಕೋಗಿ ಇವರೇ ವೆಹಿಕಲಲ್ಲಿ ಪೊಸಿಷನ್ ನಮ್ಗೆ ಪ್ಲೇಸ್ ಮಾಡಿಬಿಟ್ಟು ಅಲ್ಲಿರಿ ಅಂತ ಹೇಳಿರ್ತಾರೆ. ಇದಿಷ್ಟು ವರ್ಕ್ ಇರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ಈ ಥರ ಮಾಡೋದಕ್ಕೆ ಹಣಕಾಸು ಸಿಗುತ್ತೆ ಅಲ್ವಾ, ಸ್ವಲ್ಪ ಕೆಲಸ ಸಿಕ್ಕಂಗೆ ಆಗುತ್ತೆ, ವರ್ಕ್ ಸಿಕ್ಕಂಗೆ ಆಗುತ್ತೆ. ಸೊ ಗಾಯ್ಸ್ ಕನ್ನಡ ಬರಲ್ಲ ಮತ್ತೆ ಅಮ್ಮ ಅವರೆಲ್ಲ ಬರ್ತಾ ಇದ್ದಾರೆ. ತಮಿಳಾಗಿದ್ರು ಜೀವನ ಕಟ್ಕೊಳ್ಳೋಕ್ಕೆ ಅಂತ ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ಅಮ್ಮ ಅವರು. ಈ ಥರ ಏನಾದರೂ ಆರ್ಗನೈಸ್ ಅಥವಾ ಸ್ಪೋರ್ಟ್ಸ್ ಇವೆಂಟ್ ಆದಾಗ ಇವ್ರಿಗೂ ಸ್ವಲ್ಪ ಎಕನಾಮಿಕಲಿ ಕೆಲಸ ಸಿಕ್ಕಂಗೆ ಆಗುತ್ತೆ. ಸೊ ಏನು ಒಂದಕ್ಕೋಸ್ಕರ ಎಲ್ಲಾದರೂ ಬದುಕಬೇಕಲ್ಲ. ತಮಿಳ್ನಾಡು ಅಂದರೆ ಕರ್ನಾಟಕ ಏನಿಲ್ಲ ಅಂದ್ರೆ ಟೈಮ್ ಇವಾಗ 12:15 ಬಂತು. ಇನ್ನು ಲೊಕೇಶನ್ ಯಾರನ್ನೂ ಸೆಟ್ ಮಾಡಿಲ್ಲ. ಈ ಲಗೇಜ್ ಆಟೋದಲ್ಲಿ ನಮ್ಮನ್ನೆಲ್ಲನೂ ಕರ್ಕೋಗಿ ಯಾರು ಲೊಕೇಶನ್ ಬಿಡ್ತಾರಂತೆ. ಸೊ ಇನ್ನೂ ನೋಡಿ ವೆಹಿಕಲ್ಸ್ ಎಲ್ಲ ಹಿಂಗೆ ಓಡಾಡ್ತಾ ಇದೆ. ನಿದ್ದೆ ಮಾಡೋಕೆ ಬಿಡಲ್ಲ ಗಾಯ್ಸ್ ಇವತ್ತು. ಅಷ್ಟು ಬೇಗ ಹೋಗಿ ಮಲ್ಕೊಟ್ರೆ ಸಾಕು ಅನ್ನಂಗಿದೆ. ಎಲ್ಲ ಇಲ್ಲೇ ಓಡಾಡ್ತಾ ಇದ್ದಾರೆ ಹುಡುಗರೆಲ್ಲ. ನಮ್ಮ ಸಚಿನ್ ಬ್ರೋ ಕತೆ ಅಂತ ಕೇಳಬೇಕಾಗಿಲ್ಲ, ನೀರು ಸಿಕ್ಕರೆ ಸಾಕು ಅಂತವ್ರೆ. ಸೊ ಇದು TCS ವಾಲಂಟಿಯರ್ಸ್ ಕತೆ, ಒಂದು ನಿದ್ದೆಯ ಕತೆ, ಒಂದು ದಿನದ ನಿದ್ದೆ ಇಲ್ಲದ ಕತೆ ಅಂತ. ನೋಡೋಣ ನಾವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಅಂತ. ನೋಡಿ ಗಾಯ್ಸ್, ನಮ್ಮ ಹಿಂದ್ಗಡೆ ಇದ್ದಾರಲ್ಲ, ಇಲ್ಲಿ ಕೆಲವರು ಬ್ಲೂ ಡ್ರೆಸ್ಗಳು ಹಾಕೊಂಡಿರ್ತಾರಲ್ಲ, ಇವರೇ ಸೂಪರ್ವೈಸರ್ಗಳಾಗಿರ್ತಾರೆ. ನಮ್ದು ಈ ಕಲರ್ ಬಟ್ಟೆ ಹಾಕಿರೋರೆಲ್ಲ ವಾಲಂಟಿಯರ್ಸ್ ಆಗಿರ್ತಾರೆ. ನೋಡೋಣ. ಸೊ ಗಾಯ್ಸ್, ನೈಟ್ 1 ಗಂಟೆ ಆಗಿದೆ. ಇದೇ ಬಸ್ಸಲ್ಲಿ ನಮ್ಮನ್ನ ಕರ್ಕೊ ಹೋಗಿ ಯಾವ ಪಾಯಿಂಟ್ಗೆ ಅಂತ ನಮ್ಮನ್ನೆಲ್ಲ ಡ್ರಾಪ್ ಹಾಕ್ಸ್ಕೊಡ್ತಾರೆ. ನಾವೀಗ ಕಾರ್ಪೊರೇಷನ್ ಸರ್ಕಲಲ್ಲಿ ಇದ್ದು, ಆಗಲೇ ತೋರಿಸಿದ್ನಲ್ಲ ನಿಮಗೆ ನೋಡಿ ಇಮೇಜ್. ಸೊ ಈ ಬಸ್ಸಿಂದ ಕರ್ಕೋಗಿ ಆ ಪಾಯಿಂಟ್ಗೆ ಡ್ರಾಪ್ ಹಾಕೊಟ್ರೆ ನಿಮ್ಮದೇ ಹೋಗಿ ಮಲ್ಕೋಬೋದು. ಬೆಳಿಗ್ಗೆ 5 ಗಂಟೆಗೆ ಇರೋದು. ಇವತ್ತು ಮುತ್ತುವಣ್ಣ ಅವರ ನೇತೃತ್ವದಲ್ಲಿ ಎಲ್ಲರೂ ಕಬ್ಬನ್ ಪಾರ್ಕ್ ಮುಂದ್ಗಡೆ ಮಲಗಿದ್ವಿ ಗಾಯ್ಸ್. ಅದೇ ಕಬ್ಬನ್ ಪಾರ್ಕ್ದು ಈ ಕಡೆ ನೋಡ್ಬೋದು. ನಮ್ಮ ಮುತ್ತುವಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಅವರ ನಂಬಿಕೊಂಡು ಎಲ್ಲ ಭರವಸೆ ಮೇಲೆಗೆ ಎಲ್ಲಿ ಮಲಗಿದ್ವಿ. ಇದೇ ಗಾಯ್ಸ್ ಕಬ್ಬನ್ ಪಾರ್ಕ್ ಎಂಟ್ರೆನ್ಸು. ಇದು ನೈಟ್ ಎಲ್ಲ ಮಲಗಿರೋದು. ಇನ್ನೊಂದು 4 ಗಂಟೆಗೆಲ್ಲ ಬಂದು ಎದ್ದಿಸ್ತಾರೆ. ಯಾಕಂದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿವರೆಗೆ ಸ್ಟೇ ಟ್ಯೂನ್. ನಮಗೂ ಆಗಿರ್ಬೋದು ಒಂದು ನಿಂತಾ ಇದ್ದೆ. ಬೇಗ ನಡ್ರಪ್ಪ ಹೋಗೋಣ. ಇದು ನೋಡಿ ನಾವಿಟ್ಟಿದ್ದು ಸೊಳ್ಳೆಗಳು ನೋಡಿ ಯಾವ ಥರ ಆಡ್ತೈತೆ. ಯಪ್ಪ, ಪೊಲೀಸು ಆಲ್ರೆಡಿ ಬಂದಿದ್ದಾರೆ ಗಾಯ್ಸ್. 4:15 ಆಯ್ತಾ ಬಂತು ನೋಡಿ. ಇದೇ ವಿಠಲ್ ಮಲ್ಯ ರಸ್ತೆ ಅಂತ, ಟೇಬಲ್ ಸ್ಪೇಸ್ ಮುಂದ್ಗಡೆ. ಇದು ಕಂಠೀರವ ಸ್ಟೇಡಿಯಂ ಒಳಗಡೆ ಹೋಗೋಕ್ಕೆ ದಾರಿ. ಸೊ ಬೇಗ ಎದ್ದಿದ್ದೀವಿ. ಇದು ನೋಡಿ ವಾಲಂಟಿಯರ್ಸ್ಗಿರೋ ಕೆಲಸ ಅಂದರೆ ಅಲ್ಲಿ ಬಂದು ವೆಹಿಕಲ್ನ ಡೈವರ್ಷನ್ ಮಾಡಿ ಕಳಿಸೋದು. ಗೊತ್ತಾಯ್ತಾ? ನೋಡಿ ಇಲ್ಲೆಲ್ಲ ವೆಹಿಕಲ್ಸ್ ನಿಂತಿದ್ದಾವೆ ಆಲ್ರೆಡಿ. ಅಲ್ಲಿ ಯಾರ್ಯಾರು ಪಾರ್ಟಿಸಿಪೆಂಟ್ ಇದ್ದಾರೆ ಅವ್ರನ್ನೆಲ್ಲ ವೆಹಿಕಲ್ ಕರ್ಕೋಗುತ್ತೆ, ಅಲ್ಲಿ ಬಿಡುತ್ತೆ. ಎಲ್ಲಿ ಎಂಟ್ರಿ ಪಾಯಿಂಟ್ ಇರುತ್ತೆ ಅಲ್ಲಿ ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ ಆಗಿರ್ಬೋದು, ಅಲ್ಲಿ ಪಿಕಪ್ ಪಾಯಿಂಟ್ಗಳು ಕೊಟ್ಟಿರ್ತಾರೆ. ಇಲ್ಲೆಲ್ಲ ವೆಹಿಕಲ್ಸ್ಗಳು ಹೋಗ್ತಾ ಇದೆ. ಪೊಲೀಸ್ ಇರೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಷ್ಟೇ ಅಲ್ಲ ಗಾಯ್ಸ್. ಈಗ 5 ಗಂಟೆ ಆಗಿದೆ. ಈ ಟೈಮಲ್ಲಿ ಸ್ನ್ಯಾಕ್ಸ್ ತಂದು ಕೊಟ್ಟಿದ್ದಾರೆ ನಮಗೆಲ್ಲ. ಸೊ ಸ್ನ್ಯಾಕ್ಸ್ ಓಪನ್ ಮಾಡೋಣ, ಏನಿದೆ ಅಂತ ನೋಡ್ಕೊಳ್ಳೋಣ. ನಿನ್ನೆ ನೈಟು ಊಟ ಒಂದು ಕೊಟ್ಟಿದ್ರು, ಹಂಗೆ ಸ್ನ್ಯಾಕ್ಸ್ ನೋಡಿ. ಒಂದು ಸಮೋಸ, ಒಂದು ಪಪ್ಸು, ಒಂದು ಬಿಸ್ಕೆಟು, ಜ್ಯೂಸು, ಕೆಚಪ್ಪು, ಮಿಕ್ಚರು, ಒಂದು ಕೇಕ್ ಇಷ್ಟು ಕೊಟ್ಟಿದ್ದಾರೆ. ಇದು ಸ್ನ್ಯಾಕ್ಸ್ ಐಟಮ್ ಇದ್ದಂಗೆ. ಅವತ್ತು ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ ನೋಡಿ. ಇನ್ನೊಬ್ರು ಇದ್ದಾರೆ ನಮ್ಮ ಮುತ್ತು ಬೈದು. ಸ್ನ್ಯಾಕ್ಸ್ ತಿನ್ನೋಣ ನೋಡಿ. ಇನ್ನೂ ಇಲ್ಲೇ ಇದ್ದೀವಿ. 5 ಗಂಟೆ ಆಗಿದೆ. ಅವ್ರಿಗೆ ಈ ಪಾಯಿಂಟಿಂದ ಪಿಕಪ್ ಮಾಡ್ಕೋಗಿ ಇವ್ರನ್ನ ಮಾಣಿಕ್ ಶಾ ಪರೇಡ್ ಗ್ರೌಂಡಲ್ಲಿ ಇವ್ರನ್ನೆಲ್ಲರೂ ಡ್ರಾಪ್ ಮಾಡ್ತಾರೆ. ನಾವು ಈ ಕಡೆಗೆ ಹೋದರೆ ಮಾಲ್ ಇದೆಯಲ್ಲ, ಗೋಪಾಲನ್ ಮಾಲು, ಆ ಕಡೆಗೆ ಹೋಗಿ ಅಂತ ಹೇಳಬೇಕು ಪಾರ್ಕಿಂಗ್ ವ್ಯವಸ್ಥೆಗೆ. ಇದು UB ಸಿಟಿ ಇದೆಯಲ್ಲ, UB ಸಿಟಿ ಎಲ್ಲಿ ಪಾರ್ಕಿಂಗ್ಗೆ ಅಂತ ಆ ಕಡೆ ಕಳಿಸ್ಬೇಕು ಅವ್ರಿಗಷ್ಟೇ. ಬನ್ನಿ ತಿನ್ನೋಣ ಫಸ್ಟು. ತುಂಬ ಜನ ಹೋಗ್ತಾ ಇದ್ದಾರೆ, ಎಲ್ಲ ಆಸ್ಪಿರೆಂಟ್ಸು, ರನ್ನರ್ಸ್. ಸರ್ ಪಿಕಪಿಂಗ್ ಲೊಕೇಶನ್ ಐ ರನ್ ಫಾರ್ ಚೇಂಜ್ ಅಂತೆ. ಇದೆಲ್ಲ ವೆಹಿಕಲ್ಗಳು ಹೋಗ್ತಾ ಇರೋದು. ಇಲ್ಲಿಂದ ತುಂಬ ಜನ ಹೋಗ್ತಾ ಇದ್ದಾರೆ. ಟೈಮು ಇವಾಗ ಎಕ್ಸಾಕ್ಟಾಗಿ ಬಂದು 5:15 ಆಗ್ತಾಯಿದೆ. ವೆಹಿಕಲ್ ನೋಡಿ ಎಷ್ಟು ಇದೆ ಅಂದರೆ ಹಬ್ಬ. BMTCಗಳು 5 ಗಂಟೆಗೆ ಓಡಾಡೋಕ್ಕೆ ಸ್ಟಾರ್ಟ್ ಆಗಿರ್ತವೆ ಆಲ್ಮೋಸ್ಟ್ ಎಲ್ಲ. ಸೊ ಇವರೆಲ್ಲ ರನ್ನರ್ಸ್ಗಳು 10K ಮ್ಯಾರಥಾನ್ಗೆ ಈ ಕಡೆಯಿಂದ ಬಂದು ಇಲ್ಲಿಂದ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ತಾರೆ. ಮಿನಿಸ್ಟ್ರು ಬರ್ತಾಯಿದ್ರು ಅಂದ್ಬಿಟ್ಟು ತಡೆದಿದ್ರು. ಇವಾಗ ವೆಹಿಕಲ್ ಪಾಸ್ ಆಗಿದೆ. ಇನಾಗರೇಷನ್ ಅವರೇ ಮಾಡಿಬಿಡ್ತಾರೆ. ಇಲ್ಲೆಲ್ಲ ಪಾರ್ಕಿಂಗ್ ಬಸ್ ಆಗ್ತದೆ. क्या बोलियो उसके भागी ಹೇಳಿದ್ದೇನಂತಾನೆ ಗೊತ್ತಾಯ್ತಲ್ಲ.
ಅಲ್ಲ ಸರ್ ನಾನು ಯಾರೋ ಬರ್ತಾ ಇರೋನು ಅಂದ್ಬಿಟ್ಟು ಒಬ್ಳು ಲೇಡಿ ಇದ್ರು ಈ ಥರ ರೋಡ್ ಬ್ಲಾಕ್ ಮಾಡ್ಕೊಂಡು ಈ ಥರ ಮ್ಯಾರಥಾನ್ ಎಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಏನು ಅಷ್ಟು ತಿಂದ ಕ್ವಶನ್ ಮಾಡಿದ್ದು. ಇವಾಗ ಯಾರೋ ಬಂದರು ಎರಕ ಕರ್ಕೊ ಹೋಗ್ತಾ ಇದ್ದಾರೆ. ಸೊ ಶಿ ಈಸ್ ಗೋ ದಟ್ ಸೈಡ್. ಈ ಮಾಲು UB ಸಿಟಿ ಮಾಲ್ನ ನಾನು ನೈಟ್ ತೋರಿಸಿದ್ದೆ. ಇದು ಮಾರ್ನಿಂಗ್ ಟೈಮ್ ಇರೋದು ವೈಬ್ ನೋಡಿ ಹಿಂಗಿದೆ. ಪಾರ್ಕಿಂಗಲ್ಲಿ ಪರ್ಮಿಷನ್ ತೊಗೊಂಡಿದ್ದಾರೆ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ. ಬಿಲ್ಡಿಂಗ್ ಮಾತ್ರ UB ಸಿಟಿ ಟವರ್ ಅಂತ ಇದೆ. ಪೊಲೀಸ್ ವೆಹಿಕಲ್ ಬರ್ತಾ ಇದ್ದಾರೆ ಅಂದರೆ ಅರೇಂಜ್ ಮಾಡ್ಕೊಡ್ಬೇಕು. ಪೊಲೀಸ್ ರೆಡಿ ಮಾಡ್ಕೊಡ್ಬೇಕು. MLA ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ? ಇದೆ ನೋಡಿ ಗೈಸ್ ಫಿನಿಶಿಂಗ್ ಲೈನ್. ಫಿನಿಶಿಂಗ್ ಮಾಡಿ ಒಳಗಡೆ ಹೋಗೋದು. ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲ ನೋಡ್ಬೇಕು ಅಂತಲೇ ಬಂದೆ. ಚೆನ್ನಾಗಿದೆ. ಹೋಗೋಣ. MG ರೋಡು ಮೆಟ್ರೋ ಇದು.